ನಮಸ್ಕಾರ. ಇಂದು ನಾನು ಅಧ್ಯಾತ್ಮ ರಸರಂಜನೆ ಎನ್ನುವ ಶ್ಲೋಕದ ಕೃತಿಯ ಪ್ರಥಮ ಶ್ಲೋಕವನ್ನು ಯಥಾವತ್ತಾಗಿ ನಾನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೋ ಅಷ್ಟನ್ನ ಹೇಳಲು ಪ್ರಯತ್ನಿಸುತ್ತೇನೆ. ಮೊದಲನೇ ಸ್ಟಾನ್ಸ: ಪಾಹಿ ಪಾಂಡವ ಪಾಲಕಾಮಿತ ಪಾಪಿನಂ ಭವತಾಪತೋ ಯೇಹಿ ಮಾನಸ ಮಂದಿರಾಂಗಣ ದೇಶಮೇಶ ನಮೋಸ್ತುತೆ. ಪುತ್ರಮಿತ್ರ ಕಲತ್ರ ಪೂರ್ವಕಮತ್ರ ಗಂ ನ ಪರತ್ರ ಗಂ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತು ಪದಾಂಬುಜಂ. ಇಲ್ಲಿ ಪಾಹಿ ಪಾಂಡವ ಪಾಲಕ ಎಂದು ಕೃಷ್ಣನನ್ನು ಸಂಬೋಧಿಸಿದ್ದಾರೆ. ಪಾಹಿ ಪಾಂಡವ ಪಾಲಕ, ಪಾಹಿ ಪಾಂಡವ ಪಾಲಕ. ಪಾಹಿ ಯಾರನ್ನು ಪಾಹಿ ಅಂದರೆ ನನ್ನನ್ನು ಯಾರು ಅಂದರೆ ನಾನು ಅಮಿತ ಪಾಪಿಯಾಗಿದ್ದೇನೆ. ಯಾವುದರಿಂದ? ಭವತಾಪದಿಂದ. ಪಾಹಿ ಪಾಂಡವ ಪಾಲಕ ಯಾರನ್ನು? ನಮ್ಮನ್ನು. ನಾವು ಏಕೆಂದರೆ ನಾವು ಅಮಿತ ಪಾಪಿತರಾಗಿದ್ದೇವೆ ಭವತಾಪದಿಂದ. ಏಹಿ ಮಾನಸ ಮಂದಿರಾಂಗಣ ದೇಶಮೇಶ ನಮೋಸ್ತುತೆ. ಈ ಮನಸ್ಸು ಎಂಬುವ ಮಂದಿರದಲ್ಲಿ ಬಂದು ನೆಲೆಸು. ಮನಸ್ಸು ಎಂಬುವ ದೇಶದಲ್ಲಿ ನೀನು ಬಂದು ನೆಲೆಸು. ಅಲ್ಲಿ ನಾನು ನಿಮಗೆ ನಮಸ್ಕಾರವನ್ನು ಮಾಡುತ್ತೇನೆ ಎಂದು. ನೆಕ್ಸ್ಟ್ ಲೈನಲ್ಲಿ ಪುತ್ರಮಿತ್ರ ಕಲತ್ರ ಪೂರ್ವಕಮತ್ರ ಗಂ ನ ಪರತ್ರ ಗಂ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತು ಪದಾಂಬುಜಂ. ಪುತ್ರರು, ಮಿತ್ರರು, ಕಲತ್ರರು ಎಲ್ಲರೂ ಅತ್ರಗಂ ಅತ್ರಗಂ ನ ಪರತ್ರಗಂ ಎಲ್ಲರೂ ಇಲ್ಲಿದ್ದಾರೆ, ಪರಲೋಕದಲ್ಲಿ ಇಲ್ಲ. ಪುತ್ರ ಮಿತ್ರರು ಕಲತ್ರರು ಎಲ್ಲ ಇಹಲೋಕದಲ್ಲಿ ಇರುವವರು ಹೊರತು ಪರಲೋಕದಲ್ಲಿ ಯಾರು ಇರುವವರಲ್ಲ. ಅದಕ್ಕೆ ಎತ್ರ ಎತ್ರ ಎಲ್ಲಿ ಎಲ್ಲಿ ನಾನು ಗತಿರ್ಮಮೇಶ್ವರ ಎಲ್ಲಿ ಹೋಗುತ್ತೇನೋ ಅಲ್ಲಿ ಕೇವಲ ನಿನ್ನ ಪದಾಂಬುಜವನ್ನು ಮಾತ್ರ ನೋಡುತ್ತಿದ್ದೇನೆ. ಆ ಪುತ್ರ ಮಿತ್ರರು ಯಾರು ನನ್ನ ಒಳಗಿಲ್ಲ, ಎಲ್ಲ ಹೊರಗಿರುವವರು. ನನ್ನ ಮಂದಿರ, ನನ್ನ ಮನಸ್ಸು ಎಂಬುವ ಮಂದಿರದ ದೇಶದೊಳಗೆ ಕೇವಲ ನೀನು ಮಾತ್ರ ಇದ್ದಿ. ಹಾಗಾಗಿ ಪಾಹಿ ಎಂದು ಮೊದಲನೇ ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಸಂಬೋಧಿಸಿದ್ದಾರೆ ಕೃಷ್ಣನನ್ನು. ಯಥಾಶಕ್ತಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇನೆ. ಧನ್ಯವಾದಗಳು.